ನಮಸ್ತೆ ಸರ್. ಹೆಸರು ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ ಪಕ್ಷ. ಬಿಜೆಪಿ. ಯಾಕೆ ಸರ್? ಯಾಕೆ ಅಂದರೆ ಮೋದಿ ಅಭಿವೃದ್ಧಿ ಚೆನ್ನಾಗಿದೆ, ಅದಕ್ಕೋಸ್ಕರ ನಾವು ಬಿಜೆಪಿ ಅಷ್ಟೇ. ಇಲ್ಲಿ ನಮ್ಮ ಲೋಕಸಭೆ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಬೆಂಬಲ ಡಾಕ್ಟರ್ ಕೆ ಸುಧಾಕರ್ ಅವರು ಇರುತ್ತೆ. ಹಾಗಿದ್ರೆ ಬಿಜೆಪಿ ಬೆಂಬಲ. ಬಿಜೆಪಿಗೆ ಬೆಂಬಲ. ಹಂಗಿದ್ರೆ ನೀವು ವ್ಯಕ್ತಿ ನೋಡಿ ಅಲ್ಲ, ಪಕ್ಷ ನೋಡಿ, ಮೋದಿ ನೋಡಿ. ಮೋದಿ ನೋಡಿ. ಒಂದೆರಡು ಕಾರಣಗಳನ್ನ ಕೊಡಿ ಯಾಕೆ ಬಿಜೆಪಿ ಅನ್ನೋದಕ್ಕೆ. ಅವರು ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಕ್ರಮ ತಂದಿದ್ದಾರೆ. ಪ್ಲಸ್ ದೇಶ ರಕ್ಷಣೆ, ಇವೆಲ್ಲ ನಮ್ಗೆ ಫಸ್ಟ್ ದೇಶ ರಕ್ಷಣೆ ಅದು ಇಂಪಾರ್ಟೆಂಟ್. ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಇದು ಮಾಡಿ ಎಲ್ಲ ಒಳ್ಳೊಳ್ಳೆ CA ಯಾವುದೋ ತೆಗೆದಿದ್ದಾರೆ, 370 ಇವೆಲ್ಲ ತೆಗೆದಿರೋದಕ್ಕೆ ನಮಗೆ ಅಷ್ಟು ಇದು ಅಂತ. ಹಾಗಿದ್ರೆ ಈ ಬಾರಿ ದೇಶಕ್ಕೆ ಮತ್ತೊಮ್ಮೆ ಮೋದಿ ಆಗಲೇಬೇಕು. ಯಾವ ರೀತಿಯಾದ ಅಭಿವೃದ್ಧಿಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಇನ್ನು ಅವರು ಒಳ್ಳೆ ಅಭಿವೃದ್ಧಿನೇ ಅವ್ರು ಏನಿದ್ರು 2047 ಅವ್ರದ್ದು ಗುರಿ, ಆ ಗುರಿ ದಾಟ್ತಾರೆ ಅನ್ನೋ ನಂಬಿಕೆ ಅಷ್ಟೇ. ಅದೊಂದು ನಮ್ಮ ಇವಾಗ ಏನು ಸಂಸದರಾಗಿ ಆಯ್ಕೆ ಆದ್ರೆ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅಭಿವೃದ್ಧಿ ಮಾಡ್ತಾರೆ. ಬೇಡಿಕೆಗಳು ಏನಿರುತ್ತೆ ಅವ್ರ ಹತ್ರ, ಈ ರೀತಿಯಾದ ಅಭಿವೃದ್ಧಿಯನ್ನ ಕ್ಷೇತ್ರಕ್ಕೆ ತಂದುಕೊಡಿ ಅನ್ನೋದು? ಇವಾಗ ಅವ್ರು MLA ಇದ್ದಾಗ ಅಭಿವೃದ್ಧಿ ಮಾಡಿದ್ದಾರೆ. ವೆಂಕಟೇಶ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಾವು ಮೋದಿಗೆ. ಮೋದಿ ಅವರಿಗೆ. ಯಾಕೆ ಮೋದಿ ದೇಶನ ಆಳೋ ಅಂತ ಅವರು ಒಂದು ಸಮರ್ಥ ನಾಯಕ ಬೇಕು. ಸಮರ್ಥ ನಾಯಕರಿದ್ದಾರೆ ಅವರು ಇದ್ದಾರೆ. ಹಾಗಿದ್ದಲ್ಲಿ ಇವಾಗ ಏನು ಮೋದಿ ಅವರು ಬರಬೇಕು ಅಂತಂದ್ರೆ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಬೆಂಬಲಿಸ್ತೀರಾ ನೀವು? ಹೌದು. ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಿಮ್ಮ ಬೆಂಬಲ ನೀಡೋದಕ್ಕೆ ಒಂದೆರಡು ಕಾರಣಗಳನ್ನ ಕೊಡೋದಾದ್ರೆ ಏನಿರಬಹುದು? ನಾವು ಮೋದಿ ಮೇಲೆ ನೋಡಿ ನಾವು ಪಕ್ಷ ನೋಡಿ ಕೊಡ್ತೀವಿ. ಪಕ್ಷ ನೋಡಿ. ನಿಮ್ಮ ಹೆಸರು? ನಮಸ್ತೆ, ಗೋವಿಂದರಾಜು ಅಂತ. ಗೋವಿಂದರಾಜು ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಸುಧಾಕರ್ ಅವ್ರಿಗೆ ನಾವು ಕೊಡೋದು. ಯಾಕೆ ಸುಧಾಕರ್ ಅವರು? ಅವ್ರು ನಮ್ಮ ಗಾಂಡಿಗರು. ನಾವು ಅವ್ರಿಗೆ ನರೇಂದ್ರ ಮೋದಿ ಅವ್ರು ನಾವು ಸುಮಾರು ಒಂದು 50 ವರ್ಷ ಜನ ಇದ್ದಾರೆ. ಅವ್ರಿಗೋಸ್ಕರ ಅವ್ರಿಗೆ ಸಪೋರ್ಟ್ ಮಾಡೋದು. 8 ವರ್ಷದಿಂದ ನಮ್ಗೆ ಸುಂಕ ಎಲ್ಲ ಫುಟ್ಪಾತ್ ಮೇಲೆ ಅವ್ರು ಪಾಪ ಅವ್ರ ಅನ್ನ ತಿಂದಿದ್ದೀರಿ ನಾವು. ಅವ್ರಿಗೆ ಸಪೋರ್ಟ್ ನಾವು ಅವ್ರಿಗೆ ಹಾಕೋದು, ಅವ್ರಿಗೆ ಓಟ್ ಹಾಕೋದು. ಹಂಗಿದ್ರೆ ಈ ಬಾರಿ ಮತ್ತೊಮ್ಮೆ ಸುಧಾಕರ್ ಅವ್ರು ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ? ಅವಾಗ ಬರೋ ಈಗ ಸುಧಾಕರ್ ಯಾಕೆ ಹಾಕ್ತೀರಿ, ಗೆಲ್ಸ್ತೀರಿ ಗೀತಾ ನಾವು. ಓಕೆ, ಇಷ್ಟೊಂದು ಆತ್ಮವಿಶ್ವಾಸ ಇಟ್ಕೊಂಡಿದ್ದೀರಾ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸುಧಾಕರ್ ಅವ್ರು ಬರ್ತಾರೆ ಅಂತ. ಯಾಕೆ ವಿಧಾನಸಭೆ ಎಲೆಕ್ಷನ್ಸ್ ಅಲ್ಲಿ ಅವ್ರನ್ನ ಸೋಲ್ಸಿದಂದ್ರೆ ಅವರು ಅದು ಬೇಡಿಕೆ ಇಟ್ರಲ್ಲ, ಫ್ರೀ ಅಂತ. ಅದರಿಂದ ಎಲ್ಲರೂ ಆ ಕಡೆ ಉಲ್ಟಾ ಆಗಿ ಓದ್ಬಿಟ್ಟಿದ್ದಾರೆ ಅಷ್ಟೇ. ಇವಾಗೇನು ಫ್ರೀ ಅಂದ್ರಿ ಯೋಜನೆಗಳು ಇನ್ನು ಹೆಲ್ಪ್ ಆಗ್ತಿದೆಯಲ್ಲ ಜನಸಾಮಾನ್ಯರಿಗೆ, ಹೇಗೆ ಅದು ಅನಾನುಕೂಲ ಹೇಗಾಗುತ್ತೆ? ಏನಾಗುತ್ತೋ ನಮಗೂ ಗೊತ್ತಿಲ್ಲ. ನಾವು ಈಗಿತ ಸುಧಾಕರ್ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಅದು ಅನ್ಕೊಂಡಿದ್ರು. ರಮೇಶ್ ಅಂತ. ರಮೇಶ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಮೋದಿ. ಯಾಕೆ ಮೋದಿ ಆಗಬೇಕು? ಸಾಲದ ಸರ್, 370 ಆರ್ಟಿಕಲ್ ರದ್ದು ಮಾಡಿದ್ದಾರೆ. ರಾಮ ಮಂದಿರ, ನಮ್ಮ ದೇಶನ ಹಿಂದೂ ದೇಶ ಮಾಡಬೇಕು ಹೊರಟಿಯಾರಲ್ಲ, ಇನ್ನೇನು ಬೇಕು? ಹಂಗಿದ್ರೆ ಇವಾಗ ನೀವೇನು ಹೇಳಿದ್ರಿ, ದೇಶವನ್ನೇ ಹಿಂದೂ ದೇಶ ಮಾಡಬೇಕು. ಹಂಗಿದ್ರೆ ಇವಾಗ 198 ದೇಶಗಳಿದ್ದಾವೆ. 198 ದೇಶಗಳಲ್ಲಿ ನಮ್ಮ ಭಾರತ ಒಂದೇ ಜಾತ್ಯತೀತ ದೇಶ ಇರೋದು. ಆದ್ದರಿಂದ ನಮ್ಮದು ಹಿಂದೂ ದೇಶ ಆಗಬೇಕು. ಅದು ಒಬ್ಬರ ಕೈಯಲ್ಲಿ ಆಗೋದು, ಯಾರ ಕೈಯಲ್ಲಿ? ಮೋದಿ ಕೈಯಲ್ಲಿ ಮಾತಾನೆ. ಓಕೆ, ಇನ್ನೇನು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ನಿಮ್ಮ ಸಪೋರ್ಟು? ನಮಗೆ ಮೋದಿ ಬೇಕಷ್ಟೇ. ಮೋದಿ ಬೇಕು. ಮೋದಿಗೋಸ್ಕರ ಇಲ್ಲಿ ಯಾರು ವ್ಯಕ್ತಿ ಅಲ್ಲ, ನಮಗೆ ಮೋದಿ ಬೇಕಷ್ಟೇ. ಸುಧಾಕರ್ ಅವರು ಮಾಡಿಲ್ಲ ಅಂತಲ್ಲ, ಪಾಪ ಅವರು ಮಾಡಿದ್ದಾರೆ. ಮೊದಲು ನೀರಿರಲಿಲ್ಲ, ಕೆರೆ ನೀರು ತುಂಬಿಸಿದ್ದಾರೆ, ಆಯಿತಾ. CC ರಸ್ತೆಗಳು ಮಾಡಿಸಿದ್ದಾರೆ, ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಈಗ ಬಂದಿರೋ ಶಾಸಕರು ಏನಿಲ್ಲ, ವೇಸ್ಟ್. ಹೆಸರು? ನಾರಾಯಣ ಸ್ವಾಮಿ ಅಂತ ಹೇಳಿ. ನಾರಾಯಣ ಸ್ವಾಮಿ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಮೋದಿಜಿಗೆ. ಯಾರೇ ಇರಲಿಲ್ಲ ಕ್ಯಾಂಡಿಡೇಟ್ ಇಲ್ಲ. ಇವಾಗ ನಾವು ನೋಡ್ತಾ ಇದ್ದೀವಿ ಪ್ರೋಗ್ರೆಸ್ ಯಾವ ಥರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ದೇಶದ ಲಾಸ್ಟ್ 10 ವರ್ಷದಿಂದ. ಸೊ ಅದು ಇನ್ನೂ ಮುಂದುವರಿಸ್ಕೊಂಡು ಹೋದರೆ ನಮಗೆ ಇನ್ನೂ ಚೆನ್ನಾಗಿರುತ್ತೆ, ಮುಂದೆ ಬರೋ ಪೀಳಿಗೆಗೆ ಚೆನ್ನಾಗಿರುತ್ತೆ. ಸೊ ಆ ಒಂದು ಇಂಟೆನ್ಷನಿಂದ ನಾವು ಮೋದಿಜಿಗೇನೆ ಸಪೋರ್ಟ್. ಹಾಗಿದ್ದಲ್ಲಿ ಇಲ್ಲಿ ಬೆಂಬಲ ನಿಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿ ಪರವಾಗಿ ನಿಂತಿದ್ದಾರೆ, ನಿಮ್ಮ ಬೆಂಬಲ ಅವ್ರಿಗೆ ಇರುತ್ತೆ? ಹೌದು, ಇಲ್ಲಿ ಯಾರೇನಿಲ್ಲಿ ಬಿಜೆಪಿಗೇನೆ ಇರುತ್ತೆ. ಈ ಕ್ಯಾಂಡಿಡೇಟ್ ಇಂಥವ್ರು ಅಂತ ಏನಿಲ್ಲ, ಇಲ್ಲಿ ಯಾರೇನಿಲ್ಲಿ ಬಿಜೆಪಿಗೇನೆ ನಾವು ಸಪೋರ್ಟ್ ಮಾಡೋದು. ಇವಾಗ ನೀವು ಹೇಳಿದ್ರಿ ಯಾರೇ ನಿಂತರೂ ಬಿಜೆಪಿ ಪಕ್ಷದ ಯಾರು ನಿಂತರೆ ಅವ್ರಿಗೆ ನಿಮ್ಮ ಮತವನ್ನು ನೀಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಈ ಬಾರಿ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರಾಗಿ ಆಯ್ಕೆ ಆದರೆ ನಿಮ್ಮ ಬೇಡಿಕೆಗಳು ಏನಿರುತ್ತೆ ಅವ್ರ ಹತ್ರ? ಬೇಡಿಕೆಗಳು ಒಂದೇ, ಇಲ್ಲಿ ನೀರಿನ ನಮ್ಮದು ಇದು ಬಂದು ಬಾರ್ಡ್ರ್, ಆಂಧ್ರ ಬಾರ್ಡ್ರು. ಸೊ ಈ ಕಡೆ ನೀರಿನ ಅಭಾವ ಜಾಸ್ತಿ ಇದೆ. ಸೊ ಅದು ಮತ್ತು ರೋಡ್, ನಮ್ಮ ಒಳಗಡೆ ಇರ್ತಕ್ಕಂಥ ಇನ್ನರ್ ಇದರಲ್ಲಿ ರೋಡುಗಳು ಸರಿ ಇಲ್ಲ. ಸೊ ಅದು ಮಾಡಬೇಕು, ಇನ್ನೂ ಉತ್ತಮ ಮಟ್ಟದಲ್ಲಿ. ಆವಾಗ ಏನಾಗಿದೆ, ಸುಧಾಕರ್ ಅವರು ಇದ್ದಾಗ ಏನಾಗಿದೆ ಅದೇ ಅಷ್ಟಲ್ಲೇ ನಿಂತೋಗಿದೆ ಈಗ.
ಮತ್ತೆ ಅದು ಕಂಟಿನ್ಯೂ ಆಗಬೇಕು. ಹೌದು. ಹೇಳಿ ಸರ್. ನಿಮ್ಮ ಹೆಸರು? ಜಯಚಂದ್ರ ಅಂತ. ಜಯಚಂದ್ರ ಅವರೇ, ಈ ಬಾರಿಯ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ ಪಕ್ಷಕ್ಕೆ. ಬಿಜೆಪಿ. ಯಾಕೆ ಬಿಜೆಪಿ? ಕಾಂಗ್ರೆಸ್ ಬಂದ್ರೆ ದೇಶನೇ ಮಾರಾಕ್ ಬಿಡ್ತಾರೆ. ಮತ್ತೆ ಹೇಳ್ತಾ ಇದ್ದಾರಲ್ಲ, ಕಾಂಗ್ರೆಸ್ನ 370 ಅಮೆಂಡ್ಮೆಂಟ್ ಮತ್ತೆ ತರ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅವಾಗ ಹಾಕ್ಬಿಡ್ತಾರೆ ದೇಶ. ಪಾಕಿಸ್ತಾನ ಮಾರಾಕ್ ಬಿಡ್ತಾರೆ. ಈ ಕಡೆ ಬಾಂಗ್ಲಾದೇಶದವ್ರು ನುಗ್ಗಿಬಿಡ್ತಾರೆ, ಆ ಕಡೆ ಪಾಕಿಸ್ತಾನವ್ರು ನುಗ್ಗಿಬಿಡ್ತಾರೆ, ಈ ಕಡೆ ಚೈನಾದವರು ನುಗ್ಗಿಬಿಡ್ತಾರೆ. ದೇಶ ಉಳಿಯಲ್ಲ. ಕಾಂಗ್ರೆಸ್ ಬಂದರೆ ದೇಶ ಉಳಿಯಲ್ಲ, ಬಿಜೆಪಿ ಬಂದರೆ ದೇಶ ಭದ್ರವಾಗಿರ್ತದೆ. ಇವಾಗ ಮೋದಿ ಅವರು ಮತ್ತೊಮ್ಮೆ ನೀವು ಹೇಳ್ತಾ ಇದ್ರೆ ಮತ್ತೊಮ್ಮೆ ಮೋದಿ ಅವರು ಬರಬೇಕು ಅಂತ, ಇನ್ನು ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಯಾರೇ ಆಗಲಿ ಅವ್ರ ಎಲೆಕ್ಷನ್ ಮ್ಯಾನಿಫೆಸ್ಟೋನಲ್ಲಿ ಏನು ಕೊಟ್ಟಿದ್ದಾರೆ ಬಿಜೆಪಿ ಅವರು ಅದೆಲ್ಲ ಮಾಡಿದ್ದಾರೆ. ಇನ್ನು ಸಿ ಐ ಏನು ತಪ್ಪು ಮಾಡಿರೋದ್ರಲ್ಲಿ ಏನು ತಪ್ಪಿದೆ? ಅದಕ್ಕೆ ಯಾಕೆ ಅಪೋಸ್ ಮಾಡಬೇಕು ಕಾಂಗ್ರೆಸ್ನವರು? ರಾಮ ದೇವಸ್ಥಾನ ಕಟ್ಟಿದ್ರು, ಯಾಕೆ ಅಪೋಸ್ ಮಾಡಬೇಕು? ಇವ್ರಿಗೆ ಅವಕಾಶ ಇತ್ತಲ್ಲ ಇವ್ರು ಮಾಡೋದಕ್ಕೆ, ಇವ್ರು ಯಾಕೆ ಮಾಡಲಿಲ್ಲ? ಇವ್ರು ಹಿಂದೂಗಳು ಬೇಕಾಗಿಲ್ಲ ಸರ್, ಅವ್ರೇನಿದ್ರು ಮುಸಲ್ಮಾನರು ಬೇಕಷ್ಟೇ ಅವ್ರಿಗೆ. ಮುಸಲ್ಮಾನ್ ವೋಟ್ ಬ್ಯಾಂಕ್ ಬೇಕಷ್ಟೇ ಅವ್ರಿಗೆ. ಅವ್ರು ಮುಸಲ್ಮಾನರ ಅಭಿವೃದ್ಧಿನೂ ಬೇಕಾಗಿಲ್ಲ ಅವ್ರಿಗೆ. ಅವ್ರು ವೋಟ್ ಬ್ಯಾಂಕ್ ಅವ್ರ ವೋಟ್ ಮಾತ್ರ ಬೇಕಷ್ಟೇ ಅವ್ರಿಗೆ. ಹಾಗಿದ್ದಲ್ಲಿ ಇವಾಗ ಏನು ನೀವು ಹೇಳಿದ್ರಿ, ಇವಾಗ ಮುಸಲ್ಮಾನರ ವೋಟ್ ಮಾತ್ರ ಬೇಕು ಕಾಂಗ್ರೆಸ್ ಅವ್ರಿಗೆ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ದಲ್ಲಿ ಇವಾಗ ದೇಶ ಇತ್ತ ಮುಸಲ್ಮಾನರು ಇದ್ದಾರೆ, ಇತ್ತ ಹಿಂದೂಗಳು ಇದ್ದಾರೆ. ಸರ್ ಇಲ್ಲೆಲ್ಲ ಮುಸಲ್ಮಾನರು, ಹಿಂದೂಗಳು, ಪಾರ್ಸಿಗಳು, ಜೈನರು, ಸಿಖ್ಖರು ಎಲ್ಲ ಅಣ್ತಮ್ಮಂದ್ರು ಇದ್ದಂಗೆ. ಇವರು ದೇಶ ವಿಭಜನೆ ಮಾಡ್ತಾರೆ ಕಾಂಗ್ರೆಸ್ನವ್ರು ಬಂದರೆ. ಮತ್ತು ದೇಶಕ್ಕೂ ಜೋಡ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವರು ದೇಶ ಜೋಡೋ ಅಲ್ಲ, ದೇಶ ತೋಡೋದು. ಅವರು ಪೀಸ್ಗಳು ಮಾಡಕ್ಕೆ ಬಿಡ್ತಾರೆ ಅವರು. ಇವಾಗಲೇ ಹೇಳ್ತಾ ಇದ್ದಾರೆ ನಮ್ಮ ಸೌತ್ ಸಪ್ರೇಟ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸನಾತನ ಧರ್ಮನೇ ನಾಶ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಬೇಕಾ ನಮಗೆ? ಅಂದರೆ ಇವಾಗ ಹೇಳಿದ ಮಾತ್ರಕ್ಕೆ ನಾಶ ಮಾಡೋದು ಅಷ್ಟು ಸುಲಭ ಅಂತ ಅನ್ಸುತ್ತಾ ನಿಮ್ಮ ಪ್ರಕಾರ? ಸಾಧ್ಯನೇ ಇಲ್ಲ. ಹಿಂದೂ ಧರ್ಮ ನಾಶ ಮಾಡಬೇಕು ಅಂತ ಸಾವಿರಾರು ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ದಾರೆ, ಆಗಲಿಲ್ಲ, ಆಗೋದು ಇಲ್ಲ, ಮುಂದಕ್ಕೂ ಆಗಲ್ಲ. ಹಾಗಿದ್ದಲ್ಲಿ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಅವರ ಹತ್ರ ನಿಮ್ಮ ಯಾವ ಬೇಡಿಕೆಗಳನ್ನು ಇಡ್ತೀರಾ ಈ ಬಾರಿ ಅವ್ರ ಸಂಸದರಾಗಿ ಆಯ್ಕೆ? ಪಾರ್ಲಿಮೆಂಟ್ ಮೆಂಬರ್ಗಳ ಹತ್ರ ನಮ್ಮ ಬೇಡಿಕೆ ಏನಿರಲ್ಲ. ಯಾಕೆಂದರೆ ಪಕ್ಷದ ಅಜೆಂಡಾದಲ್ಲಿ ಏನಿರ್ತದೆ ಅದಾಗ್ತದೆ. ಸುಧಾಕರ್ ಇದ್ದಾಗ ಇಂಪ್ರೂವ್ಮೆಂಟು ಮಾಡಿದ್ದಾರೆ, ಬೇಕಾದಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಒಂದೇ ಒಂದು ರೋಡ್ ಇಲ್ಲ, ಮಣ್ಣು ರೋಡ್, ಇವಾಗ ಎಲ್ಲ ಟಾರ್ ರೋಡ್ ಮಾಡಿದ್ದಾರೆ. ನಿಮ್ಮ ಹೆಸರು? ಕಿರಣ್ ಅಂತ. ಕಿರಣ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ಮದು ಬಿ ಜೆ ಪಿ ಕಡೆ ಇರ್ತದೆ. ಬಿಜೆಪಿ. ಯಾಕೆ ಬಿಜೆಪಿ? ಬಿ ಜೆ ಪಿ ಅಂದರೆ ನೋಡಿ, ಸ್ವಲ್ಪ ಬಡವರಿಗೆ ರೋಡಲ್ಲಿ ಈ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸ್ವಲ್ಪ ಅನುಕೂಲ ಆಗಿದೆ. ಯಾವ ರೀತಿ ಸರ್? ಇದು ಡೈಲಿ ಇದು ಶುಲ್ಕ ಕಟ್ಟೋದು, ಓಕೆನಾ. ನಮಗೆ ಇದು ಇವಾಗ ಕಾಂಗ್ರೆಸ್ ಬಂದಾಗಿಂದ ಇವಾಗ ಡೈಲಿ 20 ರೂಪಾಯಿ ಶುಲ್ಕ ಕಟ್ತಾ ಇದ್ದೀವಿ. ತಿಂಗಳಿಗೆ 600 ರೂಪಾಯಿ ಆಯ್ತು. ಅದೇನು ಸ್ವಲ್ಪ ಬಡ ಬಗ್ಗರಿಗೆ ಸ್ವಲ್ಪ ಅವರು ಹೆಲ್ಪ್ ಮಾಡಿದ್ದಾರೆ. ಇವ್ರ ಕಡೆಯಿಂದ ನಮಗೇನು ಹೆಲ್ಪ್ ಆಗಿಲ್ಲ ಇನ್ನು. ಸುಮ್ಮನೆ ಇಲ್ಲಿ ನೋಡಿ, ರೋಡಲ್ಲಿ ಒಂದು ಸ್ವಲ್ಪ ರೋಡಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ ಇಮಿಡಿಯೇಟಾಗಿ ನಮಗೆ ಇದು ಮಾಡ್ತಾರೆ, ಪೆನಾಲ್ಟಿ ಕಟ್ತಾರೆ. ಒಂದು ಸರಿ ಬಂದರೆ 2,500, 2,000 ಆ ಥರ ಪೆನಾಲ್ಟಿ ಹಾಕೊಂಡು ಹೋಗ್ತಾ ಇದ್ದಾರೆ. ಮುಂಚೆ ಇದ್ದಿದ್ದ ಸರ್ಕಾರ ಈ ಥರ ಇರಲಿಲ್ಲ ನಮಗೆ. ಇವಾಗ ಈ ಸರ್ಕಾರ ಬಂದಾಗಿಂದ ಸ್ವಲ್ಪ ನಮಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸ್ವಲ್ಪ ತೊಂದರೆ ಆಗಿದೆ. ಇವಾಗ ಇಲ್ಲಿ ಸಂಸದರಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಆಯ್ಕೆ ಆದರೆ ನಿಮ್ಮ ಬೇಡಿಕೆಗಳೇನು ಅವರ ಬಳಿ ಅಂತ? ನಮಗೆ ಫಸ್ಟು ಇದನ್ನು ಪೂರೈಸಬೇಕು. ಅವರು ಡೈಲಿ ಶುಂಕ ಕಟ್ಟೋದು ಸುಧಾರಿಸ್ಬೇಕು. ಸ್ವಲ್ಪ ಬೀದಿ ವ್ಯವಹಾರಸ್ಥರಿಗೆ ಅವ್ರಿವ್ರಿಗೆಲ್ಲನೂ ಸ್ವಲ್ಪ ಅನುಕೂಲ ಆಗುತ್ತೆ ಅವ್ರು ಬಂದರೆ ಅಂತ ನಮ್ಮ ಅನಿಸಿಕೆ. ಸುಮಾರು ವರ್ಷ ಅವರು 10 ವರ್ಷದಿಂದನೂ ಸ್ವಲ್ಪ ಇದು ಮಾಡಿದ್ದಾರೆ ಇಲ್ಲಿಗೆ. ಬೀದಿ ಮಾದಿಗೆ ವ್ಯವಹಾರಸ್ಥರಿಗೆ ಮತ್ತು ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಅನುಕೂಲ ಆಗಿದೆ ಅವ್ರ ಕಡೆಯಿಂದ. ಇವ್ರ ಕಡೆಯಿಂದ ನಮಗೇನು ಅನುಕೂಲ ಆಗಿಲ್ಲ, ಕಾಂಗ್ರೆಸ್ ಕಡೆಯಿಂದ ಏನೂ ಅನುಕೂಲ ಆಗಿಲ್ಲ. ಹಾಯ್, ನಿಮ್ಮ ಹೆಸರು? ಶ್ರೇಯಸ್. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಯಾರಿಗೆ ಅಂತ ಹೇಳೋಕ್ಕಿಂತ ಮುಂಚೆ ಒಳ್ಳೆ ಅಭ್ಯರ್ಥಿನ ಚೂಸ್ ಮಾಡ್ಕೊಂಡಿದ್ದು ಈ ಸಲ ಜಾಸ್ತಿ ಇದಿದೆ. ಈ ಸಲ ಅಭಿವೃದ್ಧಿ ಕಡೆ ನೋಡಿಕೊಂಡು ಇದು ಮಾಡಿದ್ರೆ ಪರವಾಗಿಲ್ಲ ಅನಿಸುತ್ತೆ. ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರಕ್ಕೆ ಯಾರು ಸಂಸದರಾಗಿ ಆಯ್ಕೆ ಆದರೆ ಅಭಿವೃದ್ಧಿ ಆಗ್ಬೋದು ಚಿಕ್ಕಬಳ್ಳಾಪುರ ಅನಿಸುತ್ತೆ? ಯಾರು ಆಗ್ಬೋದು ಅನ್ನೋದು ಹೇಳೋಕ್ಕಾಗಲ್ಲ. ಈ ಸಲ ತುಂಬ ಟಫ್ ಕಾಂಪಿಟೇಷನ್ ಇದೆ, ಎಲ್ಲ ಕಡೆಯಿಂದನೂ ಟಫ್ ಕಾಂಪಿಟೇಷನ್ ಇದೆ. ಆದರೆ ಆದವ್ರು ಮಾತ್ರ ಸ್ವಲ್ಪ ಅಭಿವೃದ್ಧಿ ಕಡೆ ಗಮನ ಕೊಟ್ಟರೆ ಚಿಕ್ಕಬಳ್ಳಾಪುರ ಬೇರೆ ಲೆವೆಲ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರಕಾರ ಇವಾಗ ನೀವು ಹೇಳಿದ್ರಿ ಏನು ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಅಂತ, ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಅಂದರೆ ಯಾವ ರೀತಿಯಾಗಿ ಆಗಬೇಕು ಅನ್ನೋದು? ಸರ್, ಎಜುಕೇಷನ್ ಒಂದೇ ಅಭಿವೃದ್ಧಿ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಸೆಕ್ಟರಲ್ಲಿ ಅಭಿವೃದ್ಧಿ ಆದ್ರೇ ಆಗೋದು. ಎಜುಕೇಷನ್ ಒಂದ್ರ ಮೇಲೇ ಕಾನ್ಸಂಟ್ರೇಷನ್ ಮಾಡ್ತೀನಿ ಅಂದರೆ ಅದು ಅಭಿವೃದ್ಧಿ ಆಗೋಲ್ಲ, ಅದು ಸ್ವಾರ್ಥ ಥರ ಆಗೋಗ್ಬಿಡುತ್ತೆ. ಇವಾಗ ನಿಮ್ಮ ಪ್ರಕಾರ ಏನು, ಇವಾಗ ನೀವು ಹೇಳ್ತಾ ಇದ್ದೀರಾ ಕ್ಯಾಂಡಿಡೇಟ್ಸ್ನ ನೋಡಿದ್ದೀರಾ, ಯಾರು ರಕ್ಷಾರಾಮಯ್ಯ ಆಗಿರ್ಬೋದು ಅಥವಾ ಡಾಕ್ಟರ್ ಕೆ ಸುಧಾಕರ್ ಆಗಿರ್ಬೋದು. ನಿಮ್ಮ ಪ್ರಕಾರ ಯಾರು ಬಂದರೆ ಎಫಿಷಿಯೆಂಟ್ ಆಗಿರುತ್ತೆ ಚಿಕ್ಕಬಳ್ಳಾಪುರ ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ನಾವು ಆಲ್ರೆಡಿ ಸುಧಾಕರ್ ಅವ್ರದ್ದು ನೋಡಿದ್ದೀವಿ, ತ್ರೀ ಟೈಮ್ಸ್ ಏನೋ ನೋಡಿದ್ದೀವಿ ನಾವು ಆಲ್ರೆಡಿ.
ಅದು ಆಗಿರೋದ್ರಲ್ಲಿ ಹೇಳಬೇಕಂದ್ರೆ ಸುಧಾಕರ್ ಅವ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಕೂಡ ಬರುತ್ತೆ ಇಲ್ಲಿ. ಸುಧಾಕರ್ ಅವ್ರು ಆದರೆ ಪರವಾಗಿಲ್ಲ ಅನಿಸುತ್ತೆ. ಆದರೆ ರಕ್ಷಾ ರಾಮಯ್ಯನವ್ರಿಗೆ ಒಂದು ಚಾನ್ಸ್ ಕೊಟ್ಟು ನೋಡಬೇಕು, ಯಾಕಂದರೆ ಅವ್ರು ಕೂಡ ಈ ಸಲ ಫಸ್ಟ್ ಟೈಮ್ ಅವರು ಬಂದಿರೋದು. ಅವ್ರಿಗೊಂದು ಸಲ ಚಾನ್ಸ್ ಕೊಟ್ಟು ನೋಡಿದ್ರೆ ಆಗುತ್ತೆ ಅಂದ್ಕೊತೀನಿ. ಇವಾಗ ನೀವು ಹೇಳಿದ್ರಿ ಏನು ಒಂದು ಚಾನ್ಸ್ ಕೊಟ್ಟು ನೋಡಬೇಕು ಅಂತ ಅಂದ್ಬಿಟ್ಟು. ಆದರೆ ಏನು ಇವಾಗ ಡಾಕ್ಟರ್ ಕೆ ಸುಧಾಕರ್ ಅವರು ಆಲ್ರೆಡಿ ನಮಗೆ 10 years MLA ಆಗಿ ನಮಗೆ ಸರ್ವ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ. ಯಾಕೆ ಈ ಕ್ಷೇತ್ರ ಮತ್ತೆ ಅವ್ರ ಕೈಲಿ ಹೋದರೆ ಅಭಿವೃದ್ಧಿಯನ್ನು ಇನ್ನೂ ದ್ವಿಗುಣಗೊಳಿಸ್ಬೋದಲ್ವಾ? ಏನು ಅನಿಸುತ್ತೆ ಅದ್ರ ಪ್ರಕಾರ? ಫಸ್ಟು ಅವರು ಸ್ಟೇಟಲ್ಲಿ ಮಾತ್ರ ಇದು ಮಾಡಬೇಕಾಯ್ತು. ಇವಾಗ ಹಂಗಿಲ್ಲ. ಇವಾಗ ಯಾರನ್ನ ಗೆದ್ದರೆ ಸೆಂಟ್ರಲಲ್ಲಿ ಇರ್ತಾರೆ, ಏನು ಬೇಕೋ ಮಾಡೋ ಪೊಸಿಷನಲ್ಲಿ ಇರ್ತಾರೆ. ಯಾಕಂದರೆ ಸೆಂಟ್ರಲಲ್ಲಿ ಕೂಡ ಅವ್ರದ್ದೇ ಪಾರ್ಟಿ ಇರೋದು. ಅದ್ರ ಮೇಲೆ ಹೋಗ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ನಚಿನ್ ಕುಮಾರ್ ಅಂತ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? BJPಗೆ ಡಾಕ್ಟರ್ ಕೆ ಸುಧಾಕರ್ ಅಂತ. ಅವ್ರು ಅಭಿವೃದ್ಧಿ ಮಾಡವ್ರೆ, ಅದಕ್ಕೆ BJPಗೆ ಹಾಕೋಣ. ಅಭಿವೃದ್ಧಿ ಏನು ಅಭಿವೃದ್ಧಿ ಅಂದರೆ ಯಾವ ರೀತಿಯಾಗಿ ಅಂತ? ಕೆರೆಗಳಿಗೆಲ್ಲ ನೀರು ಕೊಟ್ಟವ್ರೆ, ರೈತರಿಗೆಲ್ಲ ಒಳ್ಳೇದು ಮಾಡವ್ರೆ. ಇನ್ಯಾರು ಮಾಡ್ತಾರೆ ಹಂಗೆ? ಯಾವ MLAನೂ ಮಾಡಿಲ್ಲಲ್ಲ ಆ ಥರ. ಅದಕ್ಕೆ ಡಾಕ್ಟರ್ ಸುಧಾಕರ್ ಅವ್ರಿಗೆ ಡಾಕ್ಟರ್ ಕೆ ಸುಧಾಕರ್ ಅವ್ರು ಬರಬೇಕು. ಹಾಗಿದ್ದಲ್ಲಿ ಇವಾಗ ನೀವು ಹೇಳ್ತಾ ಇದ್ದೀರಾ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವ್ರು ಬರಬೇಕು ಸಂಸದರಾಗಿ ಅಂತ. ದೇಶಕ್ಕೆ ಮೋದಿ ಅವರು ಬರಬೇಕು. ಯಾಕೆ ಪ್ರಧಾನಮಂತ್ರಿಗಳಾಗಿ ಮೋದಿ ಅವರೇ ಅಧಿಕಾರ ಸ್ವೀಕಾರ ಮಾಡಬೇಕು ಅನ್ನೋದು? ಅವ್ರು 10 ವರ್ಷದಲ್ಲೇ ಏನೇನು ಮಾಡಬೇಕು ಅಂತ ಎಲ್ಲ ಮಾಡಿದಾರಲ್ಲ, ದೇಶಕ್ಕೆಲ್ಲ ಗೊತ್ತಲ್ಲ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಏನು ನಿಮ್ಮ ಹೆಸರು? ಮುನಿಯಪ್ಪ ಅವರೇ, ಈ ಬಾರಿ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ? ಯಾರಿಗೆ ಓಟು? ಸುಧಾಕರ್ಗೆ. ಯಾಕೆ ಸುಧಾಕರ್ ಅವರು? ಯಾಕೆ ಸುಧಾಕರ್ ಬರಬೇಕು? ಒಳ್ಳೇದು ಮಾಡಿದ್ದಾನೆ. ಕೆರೆಗೆ ನೀರು ಬಂತು, ಇನ್ನು ಬಾಯಿಗಳಿಗೆ ಅದ್ರಿಗೆ ಇದ್ರಿಗೆ ಎಲ್ಲ ಅನುಕೂಲ ಆಯಿತು, ಬಡವ್ರಿಗೆಲ್ಲ ಅನುಕೂಲನ. ಇವಾಗ ಸುಧಾಕರ್ ಅವ್ರು ಬಂದ್ರೆ ಇಲ್ಲಿ MP ಆಗಿ ನಿಮ್ಮಂತ ವಯಸ್ಸಾದವ್ರಿಗೆಲ್ಲ ಏನ್ ಸಹಾಯ ಆಗುತ್ತೆ? ಯಾಕೆ ಸಂಬಳ ಕೊಡ್ತಾ ಇರಲ್ಲ? ಕೊಡ್ತಾ ಇರ್ತಾರೆ. ಹೌದಾ? ಸಹಾಯ ಆಗ್ತಾ ಇದೆ ಅವ್ರು ಕೊಡೋದು ಪೆನ್ಷನ್? ನಿಮ್ಮದ ಯಾರಿಗೆ ದೊಡ್ಡವ್ರೆ? ನಾವು ಸುಧಾಕರ್ಗೆ ನಮ್ಮ ಸುಂಕ ಮನ್ನಾ ಮಾಡಿದ್ದಾರೆ, ಬಂಡಿ ಕೊಟ್ಟಿದ್ದಾರೆ, 2 ಒಳ್ಳೆಯವ್ರು ಮಾಡಿರ್ತಾರೆ. ನಮ್ಗೆ ರೋಡ್ಗೆ ನಮ್ಮ ಮನೆ ಮುಂದೆ ರೋಡ್ ಹಾಕಿದ್ದಾರೆ ಅವರು. ಪಾಪ ಒಳ್ಳೆಯವರು. ನಮ್ಗೆ ನನ್ನ ತಮ್ಮನ ಮಗಳ್ಗೆ 5,000 ಕೊಟ್ಟಿದ್ದು, ಮಗಳ್ಗೆ 5,000 ಮದುವೆ. ಒಳ್ಳೇದು ಅವ್ರು ಮಾಡಿ, ಅವರೇ ಬರಬೇಕು. ಅವ್ರು ಹೋದ್ರ ಪೊಲೀಸರು ಯಾರು ಬರಲ್ಲ ಈ ಕಡೆ. ಏನೋ ಹಂಗೆ ಚೆನ್ನಾಗಿತ್ತು. ಆಯ್ತು ಸರ್. ಹಂಗಿದ್ರೆ ಈ ಸರಿ ಇಲ್ಲಿ ಯಾರು ನಿಮ್ಗೆ ಸುಧಾಕರ್ ಅವ್ರು ಬರಬೇಕು ಅಂದ್ರೆ ಮೇಲೆ ಮೋದಿ ಅವ್ರಿಗೆ ಓಟ್ ಹಾಕ್ತೀರಾ? ಹಂಗಿದ್ರೆ ಮೇಲೆ ಮೋದಿ ಅವ್ರು ಬರ್ಬೇಕಾ? ಮೋದಿ ಅವ್ರು ಗೊತ್ತಲ್ಲ ನಿಮ್ಗೆ? ಹಾ, ಆದ್ರೆ ಇಲ್ಲಿ ಸುಧಾಕರ್ ಬರಬೇಕು. ಅಲ್ಲಿ ಯಾರಾದ್ರೂ ಬರ್ಲಿ, ಇಲ್ಲಿ ಸುಧಾಕರ್ ಬರಬೇಕು ಅಂತ ಅಂತೀರಾ? ಹೌದಾ? ಹೆಸರು? ನಮ್ಮ ಹೆಸರು ಇಸ್ಮಾಯಿಲ್ ಖಾನ್ ಅಂತ. ಇಸ್ಮಾಯಿಲ್ ಖಾನ್. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಸರ್, ನಮ್ಮ ಬೆಂಬಲ ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್? ಸರ್, ಕಾಂಗ್ರೆಸ್ಸಲ್ಲಿ ಇವಾಗ ನೋಡಿ ಅಕ್ಕಿ ಫ್ರೀ, ಗೃಹಲಕ್ಷ್ಮಿ, ಹೆಂಗಸರಿಗೆ ಬಸ್ಸು, ಕರೆಂಟ್ ಬಿಲ್ಲು, ಇದೆಲ್ಲ ವ್ಯವಸ್ಥೆಗಳಿದ್ದಾವೆ. ಅದರಾಗಿ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು. ಬೆಂಬಲ ಕೊಡ್ತೀರಾ ಈ ಯೋಜನೆಗಳನ್ನು ನೋಡಿ? ಕಾಂಗ್ರೆಸ್. ಹೌದು ಸರ್. ಓಕೆ, ಈ ಬಾರಿ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಅವ್ರು ನಿಂತಿದ್ದಾರೆ, ಹೊಸಬರು. ಅವ್ರನ್ನ ಹೇಗೆ ಗೆಲ್ಲಿಸ್ತೀರಾ? ಅಥವಾ ಅವ್ರು ಗೆದ್ರೆ ಏನು ಉಪಯೋಗ ಆಗ್ಬೋದು ಕ್ಷೇತ್ರಕ್ಕೆ? ಅವರು ಗೆದ್ರೆ ನಮ್ಮ ಕ್ಷೇತ್ರಕ್ಕೆ ತುಂಬ ಉಪಯೋಗ ಮಾಡ್ತಾರೆ. ಹೆಲ್ತ್ ಆಗಲಿ, ಆಮೇಲೆ ಎಜುಕೇಷನ್ ಆಗಲಿ, ಪ್ರತಿಯೊಂದು ಸೌಕರ್ಯಗಳು ಮಾಡ್ತಾರೆ. ಇನ್ನು ಯೂತ್ಸ್ ಅಲ್ಲ ಸರ್ ಅವರು. ಅವ್ರಿಗೂ ಹೊಸದಾಗಿ ಒಂದು ಟೈಮು ಇದು ಕೊಡೋಣ ಅಂತ, ಅವಕಾಶ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ನಮ್ಮ ಓಟು ಕಾಂಗ್ರೆಸ್ಗೆ ಹಾಕೋಣದ್ದು ಅಂತ ಹೇಳ್ತಾರೆ. ಓಕೆ, ಕಾಂಗ್ರೆಸ್ಗೆ ನಿಮ್ಮ ಓಟು ಅಂತ ಹೇಳ್ತಾ ಇದ್ದೀರಾ. ಪ್ರಧಾನಿಗಳು ಯಾರಾಗಬೇಕು ನಿಮ್ಮ ಪ್ರಕಾರ? ಸರ್, ಪ್ರಧಾನಿ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಯಾಕಂದರೆ ಅದು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅಲ್ಲಿ ಯಾರು. ರಾಹುಲ್ ಗಾಂಧಿ ಅವರಾದ್ರೆ ಒಳ್ಳೇದಾ, ಖರ್ಗೆ ಅವರಾದ್ರೆ ಒಳ್ಳೇದು ಅನ್ಸುತ್ತಾ? ಸರ್, ಖರ್ಗೆ ಸರ್ ಅವರು ಆದರೆ ಒಳ್ಳೆಯದು. ಯಾಕಂದರೆ ಅವರು ತುಂಬ ವಯಸ್ಸಲ್ಲಿ ದೊಡ್ಡವರು, ಅವರಾದರೆ ಒಳ್ಳೆಯದೇ. ಯಾಕಂದರೆ ಇವಾಗ ಕಾಂಗ್ರೆಸ್ಸಲ್ಲಿ ಸೀನಿಯರ್ಸ್ ಯಾರೂ ಇಲ್ಲ. ಅವರು ಖರ್ಗೆ ಅವರು ನಮ್ಮ ಕರ್ನಾಟಕ ಸ್ಟೇಟ್ ಅವರು. ನಮಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಕರ್ನಾಟಕ ಸ್ಟೇಟ್ ಅವರು PM ಆದರೆ. ನಿಮ್ಮ ಹೆಸರು? ಮುನ್ರಾಜು. ಈ ಬಾರಿಯ ಲೋಕಸಭೆ ಎಲೆಕ್ಷನ್ಸಲ್ಲಿ ನಿಮ್ಮ ಮತ ಯಾರಿಗೆ? ನಮ್ಮ ಮತ ಹೇಳಲ್ಲ ನಾವು. ಯಾರಿಗೆ ಬೇಕೋ ಅವ್ರಿಗೆ ಹಾಕ್ತೀವಿ. ಯಾರಿಗೆ ಬೇಕೋ ಅವ್ರಿಗೆ ಹಾಕ್ತೀವಿ. ಹಂಗಿದ್ರೆ ಯಾರು ಸೂಕ್ತ ಅಂತ ನೀವು ಆಯ್ಕೆ ಮಾಡಲ್ಲ, ಸುಮ್ಮನೆ ಹೋಗಿ ಹಾಕ್ಬಿಡ್ತೀರಾ? ಮತ ಅನ್ನೋದು ಹಕ್ಕಲ್ವಾ ನಿಮಗೆ? ರೈಟ್ ಅಲ್ವಾ? ಒಳ್ಳೆ ವ್ಯಕ್ತಿಗೆ ಹಾಕ್ಬೇಕಲ್ವಾ? ಯಾರಿಗೆ ಹಾಕ್ತೀರಾ? ನಿಮಗೆ ಗೊತ್ತು ಒಳ್ಳೆ ವ್ಯಕ್ತಿ ಯಾರು ಅಂತ ಹೇಳಿ. ನೀವು ಹೇಳಬೇಕು. ಅಭಿಪ್ರಾಯ ನಿಮ್ಮದು. ನಿಮ್ಮ ಅಭಿಪ್ರಾಯನ ನಾವು ತಗೋತಾ ಇರೋದು. ಸೊ ನೀವು ಹೇಳಬೇಕು. ನೀವು ಜನಸಾಮಾನ್ಯರು ಆಯ್ತಾ? ಈ ಮೈಕ್ ಬಿಟ್ರೆ ನಾನು ಜನಸಾಮಾನ್ಯ.
ಅವಾಗ ನಾನು ಹೇಳ್ಬೋದು, ಇವಾಗ ನಾನು ಹೇಳೋಕ್ಕಾಗಲ್ಲ, ನೀವು ಹೇಳಬೇಕು. ಹೇಳಿ ಸರ್. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕೆಲಸಗಳು ಮಾಡಿರೋದು ಇದುವರೆಗೂ ಚಿಕ್ಕಬಳ್ಳಾಪುರ ತಾಲೂಕು ಡಿಸ್ಟಿಕಲ್ಲಿ ಸುಧಾಕರ್ ಮಾಡ್ದಂಗೆ ಯಾರೂ ಮಾಡಿಲ್ಲ. ಯಾಕಂದರೆ ದುಡ್ಡು ತಿಂದವನ ತಿಂದಿಲ್ವ ನಮ್ಗೆ ಗೊತ್ತಿಲ್ಲ. ಅಂದರೆ ರೋಡುಗಳು ಹಳ್ಳಿಗೂ ಕಾಂಕ್ರೀಟ್ ರೋಡುಗಳು ಹಾಕವನೆ. ಯಾಕಂದರೆ ಆತನೇ ಬರಬೇಕು. ಈಗ ಆತನ ಬಂದರೆ ನಮಗೆಲ್ಲನೂ ಒಳ್ಳೇದೆ. ಆತನ ಬಂದರೆ ನಮಗೆಲ್ಲ ಒಳ್ಳೇದೆ. ಇವಾಗ ಮತ್ತೆ ಸುಧಾಕರ್ ಅವ್ರು ಬಂದ್ರೆ ಇಲ್ಲಿ ಸಂಸದರಾಗಿ ಯಾವ ರೀತಿ ಒಳ್ಳೇದಾಗುತ್ತೆ ಸರ್? ಮಾಡ್ತಾರೆ ಅವ್ರು ಮಾಡಿಲ್ಲ ಅಂದರೆ ಇಲ್ಲ ಸರ್. ಅವ್ರು ಮಾಡ್ತಾರೆ ಅವರು ಯಾಕಂದರೆ ಅವರು ಸರ್ ಒಳ್ಳೆಯವರು ಅವರು ಸರ್. ಈಗ ಈಶ್ವರ್ ದಾಸ್ತೋ ಯಾರೋ ಬಂದವರಲ್ಲ, ನಂಗೆ ಗೊತ್ತಿಲ್ಲ ಏನು ದುಡ್ಡು ಖರ್ಚು ಮಾಡಿದಿರ ಬಂದಿರೋದ. ಆತನು ಎಷ್ಟೋ ದಿನಗಳಲ್ಲಿ ಬಂದು ಖರ್ಚು ಮಾಡಿ ಏನೋ ಇದು ಮಾಡಿರೋದು ಆತನ ಮಾತ್ರ ಪಕ್ಕ 100% ಆಗಿ ಆತನೇ ಬರಬೇಕು. ಸುಧಾಕರೇ ಬರ್ಬೇಕು. ಸುಧಾಕರ್ ಬರಲಿಲ್ಲ ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಏನಕ್ಕೂ ಇಲ್ಲ. ನಮ್ಮ ಇದು ಬಿ ಜೆ ಪಿ. ಯಾಕೆ BJP ಅನ್ನೋದಾದ್ರೆ ಸರ್, ಈಗ ಕಾಂಗ್ರೆಸ್ಸಲ್ಲಿ ಬಂದು ಈ ಕಾಂಗ್ರೆಸ್ ಗೆಲ್ತು ಮೊನ್ನೆ ಅಸೆಂಬ್ಲಿಯಲ್ಲಿ. ಏನು ಕೆಲಸ ಮಾಡ್ತಾಯಿದೆ? ಏನು ಕೆಲಸನೂ ಮಾಡ್ತಾಯಿಲ್ಲ. ಒಂದಕ್ಕೊಂದು ಎಲ್ಲನೂ ಇದು ಮಾಡ್ಕೊಂಡು ಡಿಮ್ಯಾಂಡ್ ಮಾಡಿಕೊಂಡು ಮುಂದುವರಿಸ್ತಾನೆ ಇದೆ. BJP ಮೋದಿ ಸರ್ಕಾರನ ಬಂದರೆ ಮೋದಿ ಸರ್ಕಾರ ಸ್ವಲ್ಪ ಜನಗಳಿಗೆ ಒಳ್ಳೆಯ ಕೆಲಸಗಳು ಮಾಡಿದೆ. ಆದ್ದರಿಂದ BJPಗೆ ಇದು ಮಾಡತ್ತೀವಿ. ಓಕೆ, ಇವಾಗ ನೀವೇನು ಹೇಳಿದ್ರಿ ಒಳ್ಳೆ ಕೆಲಸಗಳನ್ನು ಮಾಡಿದೆ ಮೋದಿ ಸರ್ಕಾರ ಅಂತ. ಮತ್ತೊಮ್ಮೆ ಮೋದಿ ಏನಾದರೂ ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಆದರೆ ಯಾವ ರೀತಿಯ ಒಳ್ಳೆ ಕೆಲಸಗಳನ್ನು ಆಗ್ತದೆ? ಒಳ್ಳೆಯ ಕೆಲಸಗಳೇ ಆಗ್ತದೆ. ಇನ್ನು ಜನಗಳಿಗೆ ಉತ್ತಮವಾದ ಕೆಲಸಗಳೇ ಆಗುತ್ತೆ. ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರಾಗಿ ಆಯ್ಕೆ ಆದರೆ ನಿಮ್ಮ ಒಂದಷ್ಟು ಬೇಡಿಕೆಗಳು ಯಾವುದಾದ್ರೂ ಇದ್ದರೆ ಈ ರೀತಿಯಾಗಿ ಆಗಬೇಕು ಅನ್ನೋದಾದರೆ? ಸರ್, ಇಲ್ಲ, ಸುಧಾಕರ್ ಅವರು ನಮ್ಮ ಕ್ಷೇತ್ರದಲ್ಲಿ ಗೆದ್ದರೆ ಅವರು ಒಳ್ಳೆಯ ಉತ್ತಮವಾದ ಮನುಷ್ಯ. ಒಳ್ಳೆ ಕೆಲಸಗಳು ಆಗೇ ಆಗುತ್ತೆ. ಅವರು ಎಲ್ಲಿ ಬೇಕಾದರೂ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಓಡಾಡೋ ಶಕ್ತಿ ಇದೆ, ಓಡಾಡ್ತಾರೆ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅವರು ಏನು ಬೇಕೋ ಅದನ್ನು ಮಾಡೋಕ್ಕೆ ಮುಂದಿನ ಹೆಜ್ಜೆಯಲ್ಲೇ ಇರ್ತಾರೆ. ಎಲೆಕ್ಷನಲ್ಲಿ ನಿಮ್ಮ ಮತ ಯಾರಿಗೆ ಯಾರಿಗಾಗಬೇಕು? ನೀವು ಹೇಳಿ ಯಾರಿಗಾಗ್ತೀರಾ ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮೋದಿ ಅವರು. ಯಾಕೆ ಮೋದಿ ಅವರು? ಅವ್ರು ಹೇಳ್ತಾ ಇದ್ದಾರೆ ಅಂತಲ್ಲ, ನಿಮ್ಗೆ ಏನು ಅನ್ಸುತ್ತೆ ಹೇಳಿ? ನಾವು ಮೋದಿ ಅವರೇ ಆಗಬೇಕು. ಯಾಕೆ ಅಂತ ಅನ್ಸುತ್ತೆ? ಏನು ಅವ್ರು ಚೆನ್ನಾಗಿರ್ಬೇಕು, ನಮ್ಗೆ ಏನೇನು ಉಪಯೋಗ ಮಾಡಿಸ್ತಾರೆ ಅಂತ ಅಷ್ಟೇ. ಇಲ್ಲಿ ಯಾರು MP ಆಗಬೇಕು ಚಿಕ್ಕಬಳ್ಳಾಪುರದಲ್ಲಿ? ಮೋದಿನೇ. ಇಲ್ಲಿ ರಕ್ಷಾ ರಾಮಯ್ಯ ಇದ್ದಾರೆ ಕಾಂಗ್ರೆಸ್, BJPಗೆ ಬಂದು ಸುಧಾಕರ್ ಇದ್ದಾರೆ. ಯಾರಾದ್ರೆ ಚೆನ್ನಾಗಿರುತ್ತೆ ಚಿಕ್ಕಬಳ್ಳಾಪುರ? ಇವರೇ ಸುಧಾಕರ್ ಅವ್ರು ಆಗ್ಬೇಕು ಅಂತ ಹೇಳ್ತೀರಾ? ನಿಮ್ಮ ಮನ್ಸು ಇವಾಗ ಇಲ್ಲಿ ಯಾರು ಗೆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ಯಾರು ಚೆನ್ನಾಗಿ ನಮ್ಗೆ ಅನುಕೂಲ ಇದ್ರೆ ಅವ್ರಿಗೆ ಆಗ್ತದೆ. ಯಾವ ರೀತಿ ಅನುಕೂಲ ಮಾಡ್ಕೊಡ್ಬೇಕು? ಇವಾಗ ನಾನು ಕೇಳಲ್ಲ ನಿಮ್ಮನ್ನ ಯಾರಿಗೆ ಮತ ಹಾಕ್ತೀರಾ ಅಂತ ಕೇಳಲ್ಲ, ಯಾಕಂದ್ರೆ ನಿಮ್ ಇಚ್ಛೆ ಅಂತ ಹೇಳ್ತಾ ಇದ್ದೀರಾ. ನಾವು ಬಡವರು, ನಮ್ಗೆ ಮನೆ ಮಠ ಇಲ್ಲ, ಮನೆ ಮಠ ಕಟ್ಕೊಡ್ಬೇಕು ಅಂತ, ಖಾತಾಗಳು ಹಾಕ್ಬೇಕು, ಅವೆಲ್ಲ ಮಾಡ್ಕೊಟ್ರೆ ಮಾಡ್ಕೊಡ್ಬೇಕು ಅಂತ ಹೇಳ್ತೀರಾ. ಅದರಿಂದ ನಾವು ಯಾರು ನಮ್ಗೆ ಅನುಕೂಲ ಇದ್ರೆ ಅವ್ರಿಗೆ ನಾವು ಓಟ್ ಮಾಡ್ತೀವಿ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸರ್, ನಮ್ಮ ಬೆಂಬಲ ಈಗ ಸೆಂಟ್ರಲ್ ಮೋದಿ ಇದ್ದಾರೆ, ಅದಕ್ಕೆ ನಾವು ಸುಧಾಕರ್ಗೆ ಬೆಂಬಲ ಮಾಡೋಣ ಅಂತ ಇದ್ದೀವಿ. ಅವರು ಕೆಲಸ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮಂಚನಹಳ್ಳಿ ಸೈಡೆಲ್ಲ. ಅದಕ್ಕೆ ನಾವು ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ಈ ಸರಿ ನಮಗೆ ಅನಿಸಿದೆ. ಇವಾಗ ಏನು ನೀವು ಹೇಳಿದ್ರಿ ಸುಧಾಕರ್ ಅವ್ರಿಗೆ ಇಲ್ಲಿ ವೋಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ, BJP ಅಂತ ಅಂದ್ಬಿಟ್ಟು ಮೋದಿ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಸುಧಾಕರ್ ಅವ್ರಿಗೆ ವೋಟ್ ಮಾಡೋದಕ್ಕೆ ನೀವು ಮೋದಿ ಅನ್ನೋ ಹೆಸರು ಕಾರಣನಾ ಅಥವಾ ಇವ್ರು ಮಾಡಿ? ಇಲ್ಲ, ಅವರು ಕೆಲಸ ಮಾಡಿದ್ದಾರೆ. ಬಟ್ ಕೆಲಸ ಮಾಡಿದ್ದಾರೆ, ನಾವು ಮಂಚನಹಳ್ಳಿ ಕಡೆಯವರು. ಬಟ್ ಆದರೆ ಕೆಲಸ ಮಾಡಿದ್ದಾರೆ, ಅವರು ಕೆಲಸ ಸ್ವಲ್ಪ ಮಾಡಿದ್ದಾರೆ. ಅದಕ್ಕೆ ಅವರು ಸ್ವಲ್ಪ ಈ ಸರಿ ಬೆಂಬಲ ತೋರಿಸೋಣ ಅಂತ ಇದ್ದೀವಿ. ಮತ್ತೆ ಅವರು ಏನು ನೀವು ಇವಾಗ ಹೇಳಿದ್ರಿ ಕೆಲಸಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಅವರು MLA ಎಲೆಕ್ಷನ್ಸ್ ಅಲ್ಲಿ ಸೋಲೋದಕ್ಕೆ ಕಾರಣ ಏನಾಗಿರ್ಬೋದು? ಬಟ್ ಅದು ಸೋಲೋದಕ್ಕಂದ್ರೆ ಜನಗಳ ಅಭಿಪ್ರಾಯ ಅಲ್ವಾ. ಈ ಸರಿ ಅವರು ಕಾಂಗ್ರೆಸ್ ನೋಡಿದ್ರು, ಬಟ್ ಅವರು ಕೆಲಸ ನೋಡಿದ್ರೆ ಕಡಿಮೆ ಮಾಡಿದ್ರು, ಬಟ್ ಆದ್ರೂ ನೆಗ್ಲೆಕ್ಟ್ ಮಾಡಿದ್ರು. ಈ ಸರಿ ಅವರು ಗೆಲ್ಬೋದು ಅಂತ ನನ್ನ ವಿಶ್ವಾಸ ಇದೆ. ಈ ಸರಿ ಒಂದು ಕಾನ್ಫಿಡೆನ್ಸ್ ಇದೆ, ಒಂದು 90% ಇದೆ ಸುಧಾಕರ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ಅಖಿಲ್. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ? ಸರ್ ಸೇಮು, ನಮ್ಮ ಅಣ್ಣ ಅವ್ರು ಹೇಳ್ದಂಗೆ ಸೇಮ್ ಅಭಿಪ್ರಾಯ. ಯಾಕೆ ಅಂತ ಇವಾಗ ಯೂತ್ಗೆ ಒಂದು 2 ಕಾರಣಗಳು ಕೊಟ್ಬಿಡಿ, ಅಥವಾ ಯಾವುದೇ ಪಕ್ಷಕ್ಕೆ ನೀವು ಬೆಂಬಲ ಮಾಡಿದ್ರೇನು ಯಾಕೆ ಆ ಪಕ್ಷಕ್ಕೆ ನಿಮ್ಮ ಬೆಂಬಲ ನೀಡ್ತಾ ಇದ್ದೀರಾ ಅನ್ನೋದಕ್ಕೆ ಒಂದು 2 ಕಾರಣಗಳನ್ನು. ಸರ್ ಯಾಕೆ ಅಂತಂದರೆ ಮೈನ್ ನಮಗೆ ಸೆಂಟ್ರಲಲ್ಲಿ ಮೋದಿ ಬರಬೇಕು. ನನ್ನ ಅಭಿಪ್ರಾಯ,
ಮೋದಿ ಬರಲೇಬೇಕು. ಮೋದಿಯಿಂದ ನಾವು ಇವಾಗ ಸುಧಾಕರ್ ಅವರಿಗೆ ಗೆಲ್ಲಿಸಬೇಕು. ಅದಕ್ಕೆ ಅಷ್ಟೇ. ಇಲ್ಲಿ ಏನು ಸುಧಾಕರ್ ಅವರು ನಮ್ಮ ಕ್ಷೇತ್ರದಲ್ಲಿ ಸಂಸದರಾಗಿ ಆಯ್ಕೆ ಆದರೆ ಯಾವ ಒಂದೆರಡು ಬೇಡಿಕೆಗಳನ್ನು ಅವರು ಮುಂದೆ ಇಡ್ತೀರಾ? ಯಾಕಂದರೆ ಇವಾಗ ಎಜುಕೇಷನ್ ವೈಸ್ ಆಗಿರ್ಬೋದು ಅಥವಾ ಏನು ರೈತರ ಪರವಾಗಿರಬಹುದು ಅಥವಾ ಈ ರೀತಿಯಾಗಿ ಹಲವಾರು ಏನು ಕ್ಷೇತ್ರಗಳಿರುತ್ತೆ. ಸೊ ಯಾವ ರೀತಿಯಾಗಿ ಈ ರೀತಿಯಾದ ಅಭಿವೃದ್ಧಿಯನ್ನು ತಂದುಕೊಡಿ ಚಿಕ್ಕಬಳ್ಳಾಪುರಕ್ಕೆ ಅಂತ ಕೇಳೋದಾದ್ರೆ ರೈತರ ಪರವಾಗಿ ಖಂಡಿತವಾಗಿ ಅವ್ರು ನಿಂತ್ಕೊಳ್ಳೇಬೇಕು. ಯಾಕಂತಂದರೆ ರೈತರಿಗೆ ಇವಾಗ ಏನು ಸಿಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ರೇಟ್ಗಳಾಗಲಿ ಏನೇ ಆಗಲಿ ಒಂಚೂರು ಮಾಡಬೇಕು. ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಕೇಶವಮೂರ್ತಿ. ಕೇಶವಮೂರ್ತಿ ಅವರೇ, ಈ ಬಾರಿ ನಮ್ಮದು ದೇವನಹಳ್ಳಿ ತಾಲೂಕು. ನಮ್ಮದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ. ನೀವು ದೇವನಹಳ್ಳಿ ತಾಲೂಕು? ಹಾಂ, ದೇವನಹಳ್ಳಿ ತಾಲೂಕು. ಓಕೆ. ನಿಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷ. ಯಾಕೆ ಕಾಂಗ್ರೆಸ್ ಅನ್ನೋದಾದ್ರೆ? ಹೊಸ ಅಭ್ಯರ್ಥಿ ಕೊಟ್ಟಿದ್ದಾರೆ ರಕ್ಷಾರಾಮಯ್ಯ, ಅವ್ರನ್ನೂ ನೋಡಬೇಕು. ಇವರೆಲ್ಲ ನೋಡಿದ್ದೀವಿ, ಇವರೆಲ್ಲ ಏನೇನು ಮಾಡ್ಯವ್ರೆ ಅಂತೆಲ್ಲ ನೋಡಿದ್ದೀವಿ, ಅವ್ರಿಗೂ ನೋಡಬೇಕು ಅಂತ ಹೊಸ ನಾವು ಅವ್ರಿಗೆ. ಇವಾಗ ನೀವು ಹೇಳಿದ್ರಿ ರಕ್ಷಾರಾಮಯ್ಯ ಅವರು ಹೊಸಬರು, ಅವ್ರಿಗೆ ಟಿಕೆಟ್ ನೀಡಿದ್ದಾರೆ ಅಂತ. ಸೊ ಯಾವ ರೀತಿಯಾಗಿ ಇವಾಗ ಹೊಸಬರು ಬಂದಿದ್ದಾರೆ, ಅವ್ರಿಗೆ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಒಂದು ಅವ್ರಿಗೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲ, ಈ ಬಾರಿ ಯಾವ ರೀತಿಯಾಗಿ ಅದನ್ನು ಹ್ಯಾಂಡಲ್ ಮಾಡ್ಬೋದು ಅಂತ ಅನ್ಸುತ್ತೆ? ತಂದೆಯವರೆಲ್ಲ ಅದರೆಲ್ಲ ಇದ್ದಾರೆ, MLC ಇದ್ದಾರೆ, ಅವ್ರ ತಂದೆಯವರು, ಅವ್ರಿಗೂ ಅನುಭವ ಐತೆ, ಅವರು ಮಾಡ್ತಾರೆ ಅನ್ನೋದು ನಮ್ಗೆ ಐತೆ. ಯೂತ್ಸ್ ಬಂದಮೇಲೆ ಮಾಡೇ ಮಾಡ್ತಾರೆ, ಆ ಥರ ನಮ್ಗೆ ಇದು. ಓಕೆ. ಇವಾಗ ನೀವು ಹೇಳಿದ್ರಿ ಸಂಸದರಾಗಿ ಇಲ್ಲಿ ರಕ್ಷಾರಾಮಯ್ಯ ಅವರು ಆಯ್ಕೆ ಆಗಬೇಕು ಅಂತ. ದೇಶಕ್ಕೆ ಪ್ರಧಾನಿಗಳು ಯಾರಾಗಬೇಕು? ದೇಶಕ್ಕೆ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಆಗಬೇಕು. ಯಾಕೆ? ಅವರು ಯೂಸ್ ಅಲ್ಲ, ಅವರು ಬಂದರೆ ಕೆಲಸ ಮಾಡ್ತಾರಂತ. ಈಗ 10 ವರ್ಷದಿಂದ ಏನು ಮಾಡಿದ್ದಾರೆ? ಅದು ಮಾಡ್ತೀವಿ, ಇದು ಮಾಡ್ತೀವಿ, ತರ್ತೀವಿ, ಏನಂತಂದ್ರೆ ಆಮೇಲೆ ಅಕೌಂಟ್ರಿಗೆ 15 ಲಕ್ಷ ಹಾಕಿದ್ರಾ? ಯಾವುದು ಹಾಕ್ಲಿಲ್ಲಲ್ಲ. ಏನು ಮಾಡಿದ್ದಾರೆ? ಎಲ್ಲ ಅವ್ರವ್ರ ಅನುಕೂಲಕ್ಕಾಗಿ ಅವ್ರು ಹೇಳ್ತಾರೆ, ನಮ್ಮ ಅನುಕೂಲ ನಾವು ಹೇಳ್ತೀವಿ. ನಾವು ಕಾಂಗ್ರೆಸ್ ಪಕ್ಷ. ಇವಾಗ ನೀವೇನು ಹೇಳಿದ್ರಿ ಯೂತ್ ಅವ್ರಿಗೆ ಚಾನ್ಸ್ ಕೊಡಬೇಕು ಅಂತ ಅಂದ್ಬಿಟ್ಟು ರಾಹುಲ್ ಗಾಂಧಿ ಅವರು ಆಗಬೇಕು ಅಂತ ಹೇಳಿದ್ರಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಏನು ಆಶೀರ್ ಅವರು ರಾಹುಲ್ ಗಾಂಧಿಗೆ ನಾವು ಯೂತ್ಗೆ ನಾವು ಬೆಲೆ ಕೊಡ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಶ್ ಅಂತ. ನಾನು ಚಿಕ್ಕಬಳ್ಳಾಪುರ ಮಾದಿಗ ದಂಡೋರ ಯುವ ಘಟಕ ಜಿಲ್ಲಾಧ್ಯಕ್ಷರು. ನಾವು ಬಂದು ಡಾಕ್ಟರ್ ಕೆ ಸುಧಾಕರ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಮಗೆ ಮೋದಿಜಿ ಅವರು ನಮಗೆ ಮಾತು ಕೊಟ್ಟಿದ್ದಾರೆ, SC ರಿಸರ್ವೇಷನ್ ಮಾಡ್ತೀನಿ ಅಂತ. ಇಷ್ಟು ವರ್ಷಗಳಿಂದ ಇದ್ದಂಥ ಪ್ರಧಾನಮಂತ್ರಿಗಳು ಯಾರೇ ಆಗಲಿ ಮಾಡಿಲ್ಲ. ಯಾರೇ ಆಗಲಿ ಒಬ್ಬ ಮಾದಿಗ ಸಮುದಾಯದವನ ದಬ್ಬಿಕೊಂಡು ಕೈ ಇಟ್ಕೊಂಡು ಕರ್ಕೊಂಡು ಬಂದಿಲ್ಲ. ಅದು ಮೋದಿಜಿ ಅವರು ಮಾಡಿದ್ದಾರೆ. ಅದರಿಂದಾಗಿ ನಾವು ಮಾದಿಗ ದಂಡೋರ ಸಮುದಾಯನೇ ಪೂರ್ತಿ ನಾವು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಾಗೂ BJP ಪಕ್ಷಕ್ಕೆ ಆಗ್ತೀವಿ ಅಂತ ಮಾತಾಡಿ. ಇವಾಗ ನೀವೇನು ಹೇಳಿದ್ರಿ ಮೋದಿಯವರು ಹಿಂದುಳಿದ ಅಥವಾ ನೀವೇನು ಹೇಳಿದ್ರಿ ಮಾದಿಗ ದಂಡೋರಲ್ಲಿ ಉಪಾಧ್ಯಕ್ಷರಾಗಿದ್ದೀರಿ ಅಂತ ಹೇಳಿದ್ರಿ. ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಸಮಾನವಾಗಿ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ರಿಸರ್ವೇಷನ್ಸ್ ಬಗ್ಗೆ ಮಾತಾಡಿದ್ರಿ. ಇದೇ ಏನು ಮ್ಯಾನಿಫೆಸ್ಟೇಷನ್ ಕೂಡ ಇವರು ಕಾಂಗ್ರೆಸ್ ಪಕ್ಷದವರು ಕೂಡ ಮಾಡಿದರು. ಹಿಂದುಳಿದ ವರ್ಗ, ಮೈನಾರಿಟಿ ಅಂತ ಏನು ಹೇಳ್ತಾರೆ, ಇವರ ವೆಲ್ಫೇರ್ಗೋಸ್ಕರ ವರ್ಕ್ ಮಾಡಿದ್ರು ಅಂತ ಅವರ ಮ್ಯಾನಿಫೆಸ್ಟೇಷನ್ ಯಾವಾಗಲೂ ಇರುತ್ತೆ. ಅದನ್ನೇ ಅವರು ಪ್ರತಿಪಾದಿಸ್ಕೊಂಡು ಕೂಡ ಬಂದಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಅದು ನಮಗೆ ಎಲ್ಲ ಇಷ್ಟು ವರ್ಷಗಳಾಗಿದೆಯಲ್ಲ, ಎಲ್ಲ ಕಡೆನೂ ನಮಗೆ ಹೇಳಿದ್ದಾರೆ, ಮೋಸ ಮಾಡಿಬಿಟ್ಟಿದ್ದಾರೆ ಸರ್. ನಮ್ಮ ಸಮುದಾಯಕ್ಕೇ ಮೋಸ ಮಾಡಿದ್ದಾರೆ. ಎಷ್ಟು ಸಾರಿ ಗೊತ್ತಾ, ನಾವು ಎಷ್ಟು ಹೋರಾಟಗಳು ಮಾಡಿದ್ದೀವಿ ಸರ್. ಎಲ್ಲ ಆಶ್ವಾಸನೆಗಳೆಲ್ಲ ಕೊಡ್ತಾರೆ ಹೊರತು ನಮಗೆ ರಿಸರ್ವೇಷನ್ ಮಾತ್ರ ತಂದಿಲ್ಲ. ಇದುವರೆಗೂ ತಂದಿಲ್ಲ. ಅದರಿಂದ ಮೋದಿ ಅವರು ಮೊನ್ನೆ ಡಿಸೆಂಬರ್ 11ನೇ ತಾರೀಕು ಇದು ಹೈದರಾಬಾದಲ್ಲಿ ಮೀಟಿಂಗ್ ಇಕ್ಕಿದ್ವಿ, ವಿಶ್ವರೂಪ ಮಹಾಸಭಾ ಅಂತ. ಆ ಸಭೆಗೆ ಬಂದು ಮಾತು ಕೊಟ್ಟಿದ್ದಾರೆ. ಮೊನ್ನೆ ಜನವರಿ 7ನೇ ತಾರೀಕು ಬಂದು ಕಮಿಟಿ ಮಾಡಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಕಮಿಟಿ ಮಾಡಿ 7 ಜನ ಜಡ್ಜಸ್ ಹತ್ರ ಮಾತಾಡಿ ಮತ್ತು ಅದನ್ನು ಡೇಟ್ ಏನೋ ಮುಂದೆ ಹಾಕಿದ್ದಾರೆ. ಎಲೆಕ್ಷನ್ ಆಗೋಗ್ಲಿ ಮಾಡ್ತೀನಿ 100% ಅಂತ ಮಾತು ಕೊಟ್ಟಿದ್ದಾರೆ. ಓಕೆ. ನೀವು ಇವಾಗ ಮೋದಿ ಅವರು ಬರಬೇಕು ಅಂದರೆ ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಿಮ್ಮ ಬೆಂಬಲ ಅಂತ ಸೂಚಿಸ್ತಾ ಇದ್ದೀರಾ. ನಿರಂಜನ್ ಅಂತ. ನಿರಂಜನ್ ಅಂತ. ನನ್ನ ಹೆಸರು ಇಟ್ಕೊಂಡಿದ್ದೀರಾ. ಓಕೆ ಸರ್, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರು? ನಮ್ಮ ಬೆಂಬಲ ರಕ್ಷಾರಾಮಯ್ಯ. ರಕ್ಷಾರಾಮಯ್ಯ. ಯಾಕೆ ರಕ್ಷಾರಾಮಯ್ಯ? ಯೂತ್ ಇದ್ದಾರೆ, ಮುಂದೆ ಫ್ಯೂಚರಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ನಾಲೆಜ್ ಚೆನ್ನಾಗಿದೆ, ಬಡ ಮಕ್ಕಳಿಗೆ ಸಹಾಯ ಮಾಡ್ತಾರೆ, ಇನ್ನು ಕೆಲವೊಂದು ಎಜುಕೇಷನ್ಗೆ ಸಹಾಯ ಮಾಡ್ತಾರೆ, ಎಲ್ಲದರಲ್ಲೂ ಸಹಾಯ ಮಾಡ್ತಾರೆ. ಓಕೆ. ಇವಾಗ ನೀವು ಏನು ಹೇಳಿದ್ರಿ, ರಕ್ಷಾರಾಮಯ್ಯ ಅವರು ಇಲ್ಲಿ ಸಂಸದರಾಗಿ ಆಯ್ಕೆ ಆಗಬೇಕು ಅಂತ ಹೇಳ್ತಾ ಇದ್ರ. ಆದರೆ ಇದು ಏನು ಯೂತ್ ಇದ್ದಾರೆ ಅಂತ ಹೇಳಿದ್ರಿ. ಯೂತಿಂದ ಇವಾಗ ಪ್ರೆಸೆಂಟ್ ಯೂತ್ಗೆ ಯಾವ ರೀತಿಯಾಗಿ ಸಹಾಯ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಯೂತ್ಗೆ ಕೆಲಸ ಕೊಟ್ಟಿದ್ದಾರೆ,
ಕೆಲಸ ಕೊಟ್ಟಿದ್ದಾರೆ, ಕೊಡಿಸ್ತಾನೂ ಇದ್ದಾರೆ. ಅವ್ರ ಕೈಲಿ ತಕ್ಕಷ್ಟು ಆದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಹಾಗೆ ಇವಾಗ ಏನು ಹೇಳಿದ್ರಿ ನೀವು, ಇಲ್ಲಿ ರಕ್ಷಾರಾಮಯ್ಯ ಅವ್ರು ಬರಬೇಕು ಅಂತ ಹೇಳ್ತಾ ಇದ್ರ, ದೇಶಕ್ಕೆ ಯಾರು? ಮೋದಿ ಅವರು. ಇದು ಹೇಗೆ ವರ್ಕ್ ಆಗುತ್ತೆ? ಯಾಕಂದ್ರೆ ಇವಾಗ ದೇಶಕ್ಕೆ ಮೋದಿ ಬರಬೇಕು ಅಂತ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೀಟ್ ಬರ್ದು ಹೋದ್ರೆ ಮೋದಿ ಬರಲ್ವಾ ಸರ್? ಚಿಕ್ಕಬಳ್ಳಾಪುರ ಒಂದು ಸೀಟ್ ಬರ್ದು ಹೋದ್ರೆ ದೇಶದಲ್ಲಿ ಎಲ್ಲ ಕಡೆ ಬರ್ತದಲ್ಲ. ಅಂದ್ರೆ ಇದೇ ರೀತಿಯಾಗಿ ಇವಾಗ ನೀವೇನ್ ಯೋಚನೆ ಮಾಡ್ತಾ ಇದ್ರ, ಇದೇ ರೀತಿ ಡೈಲ್ಯೂಷನ್ ಎಲ್ಲ ಕಡೆ ಯೋಚನೆ ಮಾಡಿದ್ರೆ ಅದು ಹೇಗೆ ವರ್ಕ್ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಎಲ್ಲ ಕಡೆ ಅಂದರೆ ಅವ್ರ ಡಿಸ್ಟ್ರಿಕ್ಟಲ್ಲಿ ಅವ್ರ ಡಿಸ್ಟಿಕಲ್ಲಿ ಅವ್ರವ್ರ MLA ಮೇಲೆ ಹೋಗುತ್ತೆ ಅಷ್ಟೇ. ಇದೆಲ್ಲ ಎಲೆಕ್ಷನ್ ಮೋದಿ ಬೇಕು ಅಂದ್ರೆ ಮೋದಿಗೆ ಹಾಕ್ತಾರೆ. ಅಲ್ಲಿ ಕಾನ್ಸ್ಟಿಟ್ಯೂನ್ಸ್ ಯಾವ MLA ಇದ್ರೆ ಅವ್ರ ಮಾತು ಕೇಳ್ತಾರೆ ಅಷ್ಟೇ ಜನಗಳು, ಇನ್ನೇನು ಇಲ್ಲ ಇದರಲ್ಲಿ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ರಾಮಮೂರ್ತಿ ಎಂ. ರಾಮಮೂರ್ತಿ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಡಾಕ್ಟರ್ ಸುಧಾಕರ್ಗೆ. ಡಾಕ್ಟರ್ ಕೆ ಸುಧಾಕರ್ ಅವರು. ಯಾಕೆ ಡಾಕ್ಟರ್ ಕೆ ಸುಧಾಕರ್ ಅವರು? ಸರ್, ಅವ್ರ ಅಭಿವೃದ್ಧಿ 10 ವರ್ಷದಿಂದ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಅವರು. ಈಗ ಬಂದಿರೋರು ಏನು ಸದ್ಯಕ್ಕೇನು ಮಾಡ್ತಾ ಇಲ್ಲ, ಏನಂಥದ್ದು ಏನು ಕಾಣಲಿಲ್ಲ, ಸುಮ್ಮನೆ ಪ್ರಾಬ್ಲಮ್ಮಲ್ಲಿದ್ದಾರೆ. ಇರೋದ್ರಲ್ಲಿ ಅವ್ರು 10 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಇವಾಗ ನೀವು ಹೇಳಿದ್ರಿ ಏನು, ಡಾಕ್ಟರ್ ಕೆ ಸುಧಾಕರ್ ಅವರು ಆಲ್ರೆಡಿ ಅಭಿವೃದ್ಧಿ ಮಾಡಿದ್ದಾರೆ, ಈ ಬಾರಿ ಸಂಸದರಾಗಿ ಅವರು ಆಯ್ಕೆ ಆಗ್ತಾರೆ ಅಂತ ಹೇಳ್ತಾ ಇದ್ರ. ಇದೇ ಡಾಕ್ಟರ್ ಕೆ ಸುಧಾಕರ್ ಅವ್ರ ಮೇಲೆ ನೀವು ಇಷ್ಟು ವಿಶ್ವಾಸ ಇಡ್ತಾ ಇದ್ರ, ಆದರೆ ಯಾಕೆ ವಿಧಾನಸಭೆ ಎಲೆಕ್ಷನ್ಸಲ್ಲಿ ಅವ್ರು ಸೋಲೋದಕ್ಕೆ ಕಾರಣ ಏನಾಗಿರಬಹುದು? ಸುಮಾರು ಪ್ರಾಬ್ಲಮ್ ಆಗಿದೆ. ಯಾಕೆಂದರೆ JDS ಅವ್ರು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಈ ಪ್ರೀ ಗ್ಯಾರಂಟಿಗಳು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಿಂಗಾಗಿ 5% ಓಟು ಆ ಕಡೆ ಹೊರಟೋಯ್ತು. ಅದರಿಂದ ಕೆಲಸ ಬಗ್ಗೆ ಯಾರು ಇಡೀ 224 ಕ್ಷೇತ್ರ ಪೈಕಿ ನಂಬರ್ 1 ಯಾರೂ ಮಾಡಿಲ್ಲ. ಸುಮ್ಮನೆ ಹೇಳ್ಕೊಬೋದಷ್ಟೇ, ನಾನು ಮಾಡಿದ್ದೀನಿ ಅಂತ. ಇವ್ರು ಮಾಡಿರೋ ಕೆಲಸ ಯಾರೂ ಮಾಡಿಲ್ಲ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಡಾಕ್ಟರ್ ಕೆ ಸುಧಾಕರ್ ಅವರು ಇಲ್ಲಿ ಸಂಸದರಾಗಿ ಆಯ್ಕೆ ಆದರೆ ಯಾವ ರೀತಿಯ ಸುಧಾರಣೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕಾಣಬಹುದು? ಇರೋದರಲ್ಲಿ ಎಲ್ಲ ವರ್ಗದವ್ರಿಗೂ ನಂಬರ್ 1 ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಲ್ಲ ಅಂಥ ಕೆಲಸ ಅವ್ರು ಮಾಡ್ತಾರೆ. ಈಗ ಬಂದಿರೋ ಬೇರೆ ಈಗ ಇವರು ಅಂತೆಲ್ಲ, ಕೆಲವರು ಬಂದರೆ ಅವ್ರವ್ರದ್ದು ಅವ್ರು ನೋಡ್ಕೋತಾರೆ ಹೊರತು ಬೇರೆಯವ್ರನ್ನ ಯಾರು ನೋಡಲ್ಲ. ಇವರು ಹಂಗಲ್ಲ, ಎಲ್ಲ ಪ್ರತಿಯೊಂದು ವರ್ಗದವ್ರನ್ನೂ ನೋಡ್ತಾರೆ ಅವರು. ಈಗ ನೋಡ್ರಿ 10 ತಿಂಗಳಾಗಿದೆ, ಒಂದು ವರ್ಗದವ್ರಿಗೆ ಒಂದು ಪ್ರೋಗ್ರಾಮ್ ಮಾಡಿಲ್ಲ. ಅವ್ರು ಇದ್ದಿದ್ರೆ ಎಲ್ಲ ವರ್ಗದವ್ರಿಗೂ ಒಂದೊಂದು ಪ್ರೋಗ್ರಾಮ್ ಮಾಡ್ತಾಯಿದ್ರು. ಏನೇ ಒಂದು ಮಾಡಿ, ಇವಾಗ ನೋಡಿ ಈಶಾ ಫೌಂಡೇಶನ್ ಬಂದಿರೋದಕ್ಕೆ ತಾನೆ ಅಲ್ಲಿ 60,000 ಇದ್ದಿದ್ದು ಇವತ್ತು 15 ಲಕ್ಷ ಹೋಗಿದೆ. ಒಂದು ಕುಂಟೆ 60,000 ಇದ್ದಿದ್ದು 15 ಲಕ್ಷ ಹೋಗಿದೆ. ನಮ್ಮ ಕಡೆ 50 ಲಕ್ಷ ಇದ್ದಿದ್ದು ಇವತ್ತು 1 ಕೋಟಿಗೆ ಹೋಗಿದೆ. ಅದು ಅಭಿವೃದ್ಧಿ ಅಂತಂದರೆ. ಹಾಗಿದ್ದಲ್ಲಿ ಈ ಬಾರಿ ಏನು ಇಲ್ಲಿ ನೀವು ಹೇಳ್ತಾ ಇದ್ದೀರಾ ಡಾಕ್ಟರ್ ಕೆ ಸುಧಾಕರ್ ಅವರು ಬರಬೇಕು ಅಂತ, ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್, ದೇಶಕ್ಕೆ ಯಾರು? ದೇಶಕ್ಕೆ ನಂಬರ್ 1 ಮೋದಿ, ಚಿಕ್ಕಬಳ್ಳಾಪುರಗೆ ಸುಧಾಕರ್. ನಿಮ್ಮ ಹೆಸರು? ಸರ್, ಗೋಪಾಲ್ ಕೃಷ್ಣ ಅಂತ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸರ್, ನಮ್ಮ ಬೆಂಬಲ ನಾವು ಮೈತ್ರಿ ಅಭ್ಯರ್ಥಿಗೆ. ಮೈತ್ರಿ ಅಭ್ಯರ್ಥಿ ಕೊಡ್ತಾ ಇದ್ದೀರಾ? ಯಾಕೆ, ಕಾರಣ ಏನು ಸರ್? ಕಾರಣ ಏನಂದರೆ ಅಷ್ಟೇ, ಈಗ ಸೆಂಟ್ರಲಲ್ಲೇ ಎಲ್ಲ ಮೈತ್ರಿ ಮಾಡ್ಕೊಂಡಿದ್ದಾರೆ. ಈಗ ನಮಗೂ ಆ ಕಡೆಯಿಂದ ಸಂದೇಶ ರವಾನೆ ಆಗ್ತಾ ಇದೆ, ನಾವು ಮೈತ್ರಿ ಅಭ್ಯರ್ಥಿಗೆ ನಾವು ಇದು ಮಾಡಬೇಕು ಅಂತ. ಅದರಿಂದ ಅವ್ರಿಗೆ. ಓಕೆ, ಇವಾಗ ನೀವೇನು ಹೇಳಿದ್ರಿ ನಿಮ್ಮ ಮತ ಅಥವಾ ನಿಮ್ಮ ಬೆಂಬಲ ಮೈತ್ರಿ ಅಭ್ಯರ್ಥಿಗೆ ಅಂತ. ಮೈತ್ರಿ ಈ ಬಾರಿ ಯಾವ ರೀತಿ ವರ್ಕ್ ಆಗ್ಬೋದು ಅಂತ ಅನ್ಸುತ್ತೆ? ಯಾಕೆಂದರೆ ಕೆಲವು ಬಾರಿ ಮೈತ್ರಿ ಅಂದರೆ ಕೆಲವು ಸರಿ 50-50 ಇರುತ್ತೆ, ಆ ರೀತಿ ಎಲ್ಲ ಇರುತ್ತೆ. ಈ ಬಾರಿ ಯಾವ ರೀತಿ ವರ್ಕ್ ಆಗ್ಬೋದು ಅಂತ? ಸರಿ, ಸರಿ ಮೈತ್ರಿ ವರ್ಕ್ ಆಗುತ್ತೆ. ಸರಿ, ಮೋದಿಗೆ ಒಳ್ಳೆ ಬೆಂಬಲ ಸಿಗುತ್ತೆ. ಹಾಗಿದ್ದಲ್ಲಿ ನೀವು ಹೇಳಿದ್ರಿ ಇಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಇದ್ದಾರೆ. ಯಾವ ರೀತಿಯಾದ ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ? ನಾವು ಯಾವುದೇ ಕಾರಣಕ್ಕೂ ಸುಧಾಕರ್ಗೆ ವೋಟ್ ಮಾಡಿರಲಿಲ್ಲ. ಈಗ ಮೈತ್ರಿ ಅಭ್ಯರ್ಥಿ ಮಾಡಲೇಬೇಕು, ಮಾಡ್ತೀವಿ. ದೇಶಕ್ಕೆ ಮೋದಿ ಅಂತ ಹೇಳ್ತಾ ಇದ್ದೀರಾ. ಇವಾಗ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆದರೆ ಯಾವ ರೀತಿಯಾಗಿ ಉನ್ನತಿಯತ್ತ ಸಾಗಬಹುದು ಭಾರತ ಅನ್ನೋದು? ಸರ್, ಒಳ್ಳೆ ಅಭಿವೃದ್ಧಿಯತ್ತ ಸಾಗುತ್ತೆ, ಆ ಒಂದು ನಂಬಿಕೆ ನಮಗಿದೆ. ಮೋದಿ ಪ್ರಧಾನಿ ಆದರೆ ಒಳ್ಳೆ ಒಂದು ಅಭಿವೃದ್ಧಿ ಆಗುತ್ತೆ. ನಮ್ಮ ಹೆಸರು ಸುರೇಶ್ ಅಂತ. ಸುರೇಶ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ, ಹಾಗೆ ಯಾಕೆ? ನಮ್ಮ ಬೆಂಬಲ ಕಾಂಗ್ರೆಸ್ ಪಾರ್ಟಿಗೆ, ರಕ್ಷಾರಾಮಯ್ಯನವರಿಗೆ ನಮ್ಮ ಬೆಂಬಲ. ರಕ್ಷಾರಾಮಯ್ಯ ಅವರು, ಯಾಕೆ ರಕ್ಷಾರಾಮಯ್ಯ ಅವರು ಸಂಸದರಾಗಿ ಆಯ್ಕೆ ಆಗಬೇಕು ನಿಮ್ಮ ಪ್ರಕಾರ? ರಕ್ಷಾರಾಮಯ್ಯನವರು ಒಬ್ಬ ಸಮಾಜ ಸೇವಕರು. ಯಾರೇ ಬಡವರು ಬಗ್ಗರು ದೀನದಲಿತರು ಯಾರೇ ಹೋಗಲಿ ಒಂದು ಸಹಾಯ ಮಾಡೋ ಅಂಥ ಉಳ್ಳ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅದು ರಕ್ಷಾರಾಮಯ್ಯ. ನಮಗೆ ಯಾರಿನಿಂದ ಏನು ಬೇಕಾಗಿಲ್ಲ, ಒಬ್ಬ ಬಡವರು ಬಗ್ಗರು ಏನಕ್ಕೋ ಬರ್ತಾರೆ, ಅವ್ರಿಗಿಂತ ಮಾಡಿಕೊಡೋ ಮಾಡೋ ಅಂಥ ವ್ಯಕ್ತಿ ಉಳ್ಳಂಥವರು ರಕ್ಷಾರಾಮಯ್ಯನವರು. ಅದಕ್ಕೆ ಅವ್ರು ಬೇಕು ಅಂತ ಬಯಸ್ತೀವಿ. ಇವಾಗ ನೀವೇನು ಹೇಳ್ತಾ ಇದ್ರೆ ಇಲ್ಲಿ ರಕ್ಷಾರಾಮಯ್ಯ ಅವರು ಸಂಸದರಾಗಿ ಆಯ್ಕೆ ಆಗಬೇಕು ಅಂತ ಹೇಳಿದ್ರು. ಇಲ್ಲಿ ರಕ್ಷಾರಾಮಯ್ಯ ದೇಶಕ್ಕೆ ಯಾರು? ದೇಶಕ್ಕೆ ಈ ಸಾರಿ ಅವರು 2 ಸಾರಿ ಆಗಿದ್ದಾರೆ ಮೋದಿಯವರು. ಈ ಸಾರಿ ರಾಹುಲ್ ಗಾಂಧಿ ಅವರು ಇಲ್ಲ ಕಾಂಗ್ರೆಸ್ನಿಂದ ಯಾರನ್ನ ಆಗಲಿ ನೋಡೋಣ, ಬದಲಾವಣೆ ಬಯಸೋಣ.
ನೀವು ಹೇಳಿದ್ರಿ ಬದಲಾವಣೆಯನ್ನು ಬಯಸೋಣ ಅಂತ ಹೇಳ್ತಾ ಇದ್ದೀರಾ. ರಾಹುಲ್ ಗಾಂಧಿ ಅವರಾಗಬೇಕಾ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರಾಗಬೇಕಾ ಅನ್ನೋ ಕನ್ಫ್ಯೂಷನ್ ಅವರಲ್ಲಿದೆ. ನಿಮ್ಮ ಪ್ರಕಾರ ಯಾರಾದರೆ ದೇಶದ ಉನ್ನತಿಗೆ ಒಂದು ಒಳ್ಳೆ ಬುನಾದಿ ಆಗುತ್ತೆ ಅನ್ನೋದು? ಅದು ಹೈಕಮಾಂಡ್ ತೀರ್ಮಾನ ಮಾಡ್ತೈತೆ. ನಾನು ಹೇಳಿದ್ರ ಬಗ್ಗೆ ನೀನು ಪ್ರಧಾನಮಂತ್ರಿ ಆಗಲ್ಲ, ನಾನು ಆಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿ ಅವತ್ತು ಯಾರನ್ನ ಆಯ್ಕೆ ಮಾಡಬೇಕೋ ಮಾಡ್ತಾರೆ. ನಿಮ್ಮ ಇಚ್ಛೆ ಏನಿರುತ್ತೆ? ನಮ್ಮ ಇಚ್ಛೆ ಕಾಂಗ್ರೆಸ್ನವ್ರು ಯಾರನ್ನ ಆಗಲಿ ನಮ್ಮ ಇಚ್ಛೆ. ಅಂದರೆ ನಿಮ್ಮ ಏನು ಹೇಳ್ತೀರಾ, ಪಕ್ಷ ನಿಷ್ಠೆ ತುಂಬಾ ಚೆನ್ನಾಗಿದೆ. ಸೊ ನೀವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ? ಹೌದು. ಕಾಂಗ್ರೆಸ್ ಇಂದಾನೆ ಈ ಸರಿ ಪ್ರಧಾನಮಂತ್ರಿಗಳು ಆಗ್ತಾರೆ ಹೌದು, ವಿಶ್ವಾಸ ಇದೆ ಅಷ್ಟೇ. ఏం సమాచారం నిమ్దో? మాదేమో సమకూలు చేసుకుంటున్నా వాళ్ళు మేము. ఎవరు కోట? ఎవరు కాంగ్రెస్కి వేస్తాం పో. కాంగ్రెస్కి. ఎలా కాంగ్రెస్? కాంగ్రెస్ అంటే ఏమో కాంగ్రెస్ గెలుస్తుంది, కాంగ్రెస్కి వేస్తాం. కాంగ్రెస్ గెలుస్తుంది, కాంగ్రెస్ కోటేస్తారు. ఎలా కాంగ్రెస్ గెలాలా? గెలాలంటే అందరికీ సౌకర్యం చేసేదానికి. ಏನು ಸೌಕರ್ಯ ಮಾಡಿದ್ದಾರೆ ನಿಮಗೆ ಅಂತ? ಇವಾಗ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದೀರಲ್ವಾ, ಏನು ಸೌಕರ್ಯ ಮಾಡಿದ್ದಾರೆ? ఏమో పేద సాధికేమో చేస్తారు అంటే వేసినాము. ಇವಾಗ ಹಿಂದೆ MLA ಎಲೆಕ್ಷನ್ ಅಲ್ಲಿ ನೀವು ಕಾಂಗ್ರೆಸ್ಗೆ ಹಾಕಿರೋದು. ಅವರು MLA ಆಗಿ ಬಂದಿದಾರಲ್ಲ ಪ್ರದೀಪ್ ಈಶ್ವರ್ ಅವರು, ಏನು సహాయ ಮಾಡಿದ್ದಾರೆ? ఇంకా ఆయప్పుడు ఏమి చేసిండు, ఆయప్పుడు చేయకపోతే ఆయప్పకి ఓటేసేయాలి. మా కష్టం మేము ఉందాము. ಇವಾಗ ಇಲ್ಲಿ ಏನು MP ಆಗಿಬಿಟ್ಟು ಕಾಂಗ್ರೆಸ್ ಅವರೇ ಬರ್ಬೇಕಂತ ಹೇಳ್ತಾ ಇದ್ದೀರಾ. ರಕ್ಷಾ ರಾಮಯ್ಯ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರು MP ಆಗಿ ಬಂದರೆ ಏನು ಒಳ್ಳೇದು ಮಾಡ್ಬೇಕು ನಿಮಗೆಲ್ಲ? ఇప్పుడు కష్టపడి కూలి చేస్తా ఉన్నాం కదా, మాకేమైనా సాయం చేయాలి. ఓట్లు గెలుస్తారు ఏమంటారంటే సంబళాలు ఏమో దుడ్డు కాస లోన్లో పాటలు చేయాలా. ಲೋನ್ ಕೊಟ್ರೆ ಒಳ್ಳೇದಾಗುತ್ತೆ ನಿಮಗೆ? ಒಳ್ಳೇದಾಗ್ತದೆ. ಏಮನ್ನ ವ್ಯಾಪಾರ ಮಾಡ್ಕೊಂತೀನಿ. ಲೋನ್ ಕೊಟ್ರೆ ಅದನ್ನ ಮತ್ತೆ ಚೆನ್ನಾಗಿ ಒಳ್ಳೆ ವ್ಯಾಪಾರ ಮಾಡಿ ತೀರಿಸ್ತೀರಾ ನೀವು? ತೀರಿಸ್ತೀನಿ. ತೀರಿಸಿದ್ರೆ ಒಳ್ಳೇದಾಗುತ್ತೆ ನಿಮಗೆ. ಅವ್ರು ಲೋನ್ ಕೊಟ್ರೆ ಒಳ್ಳೇದಾಗುತ್ತೆ ಅಂತೀರಾ? ಓಕೆ.